ನಮ್ಮ ಕಾರ್ಯಕ್ರಮಕ್ಕೆ ಬಂದಿರುವ ಗಣ್ಯರಲ್ಲಿ ನೆನೆಸಿಕೊಳ್ಳುತ್ತೇವೆ. ಕನ್ನಡದಲ್ಲಿರಬೇಕು, ಕನ್ನಡದ ಮಹತ್ವ ಬಹಳಷ್ಟು ದೊಡ್ಡ ಮಟ್ಟಕ್ಕೆ ಹೋಗಬೇಕು ಅಂತೇಳಿ ನಾನು ತೆರೆದಿದ್ದಾರೆ. ನಾನು ಕನ್ನಡದಲ್ಲೇ ಬೆಳಿಬೇಕು, ಕನ್ನಡದಲ್ಲೇ ಇರಬೇಕು, ನಮ್ಮ ಜನತೆಯೂ ಕೂಡ ಅವರಿಗೋದರೂ ಕನ್ನಡ ಬೆಳಿಬೇಕು, ಕನ್ನಡದಲ್ಲೇ ಇರಬೇಕು ಅಂತೇಳಿ ಬಹಳಷ್ಟು ಉಪನ್ಯಾಸ. ಇವರು ಕೂಡ ನಮ್ಮ ಸಂಘಕ್ಕೆ ಕರೆದಾಗ ನಾನು ಕೂಡ ಭಾಷಣ ಮಾಡ್ತೇನೆ ಅಂತ ಹೇಳಿದರು. ಇವತ್ತು ಅದೇ ರೀತಿ ಸಮಯದ ಅಭಾವಗಳು ಚಿತ್ರರಂಗಕ್ಕೆ ಹೋಗಬಾರ್ದು ಅಂತೇಳಿ ಅಲ್ಲೂ ಕೂಡ ಬಹಳಷ್ಟು ದೊಡ್ಡ ಹೆಸರು ಮಾಡಿದ್ರು. ಇವರು ದಿನಗಟ್ಟುಗೊಳಿಸಿ ಬೇರೆ ಆ ಭಾಷೆಗಳಲ್ಲೇ ಮಾತಾಡುವಂತ ಏಕೈಕ ವ್ಯಕ್ತಿ ಕಲಾಚಿತ್ರ ನಗರದಲ್ಲಿ ಇರ್ತದೆ ನಮ್ಮ ಸುಧೀರ ಬಸವರು. ಇವರು ಕೂಡ ನಮ್ಮ ಸಂಘದ ಪರವಾಗಿ ಸ್ವಾಗತ ಮಾಡ್ತಿದ್ದೆ. ಉಪಾಧ್ಯಕ್ಷರು ಹಾಗೂ ಜಂಟಿ ಕಾರ್ಯದರ್ಶಿಗಳು ಸನ್ಮಾನ ಮಾಡಬೇಕಾಗಿ ನೆನೆಸ್ಕೊಳ್ತೇನೆ. ಕೈ ಜೋಡಿಸಿ ಸನ್ಮಾನ ಮಾಡಬೇಕು. ಯಾಕಂದ್ರೆ ಬೆಂಗಳೂರು ವಕೀಲರ ಸಂಘದ ಸಂದರ್ಭದಲ್ಲಿ ಮಲ್ಲೇಶ ಸರ್ ಅವರು ಅಧ್ಯಕ್ಷರಾಗಿದ್ದರು. ಈ ಸೌಭಾಗ್ಯ ವಕೀಲರ ಸಂಘದ ಮಾಜಿ ಅಧ್ಯಕ್ಷರು ಹಾಗೂ ಮಾಜಿ ಉಪಾಧ್ಯಕ್ಷರಾದ ಮಲ್ಲೇಶ ಸರ್ ಅವರಿಗೆ ಧನ್ಯವಾದಗಳು. ಗಿರೀಶ್ ಕುಮಾರ್ ಅವರನ್ನು ಗುರುತಿಸಿ ಬೆಂಗಳೂರು ವಕೀಲರ ಸಂಘದ ಅದರಲ್ಲೂ ಮ್ಯಾಜಿಸ್ಟ್ರೇಟ್ ಕೋರ್ಟ್ ವಿಭಾಗದಲ್ಲಿ ಸನ್ಮಾನ ಸ್ವೀಕಾರ ಸ್ವಲ್ಪ ಹಿಂದೆ ಹೋಗಿ. ಸಹಾಯ ಮಾಡ್ತಾರೆ. ಹಾಗೆ ಯಾವುದೇ ಕಾರ್ಯಕ್ರಮಕ್ಕೆ ಅದರಲ್ಲೂ ಕೂಡ ಹೋಗ್ಬಿಟ್ಟು ನಮ್ಮ ಕಾರ್ಯಕ್ರಮ ಬರ್ತಾರೆ. ಅವರಿಗೆ ನಮ್ಮ ಸಂಘದ ಉಪಾಧ್ಯಕ್ಷರು ಸನ್ಮಾನ ಮಾಡಬೇಕು ನೆನೆಸ್ಕೊಳ್ತೇನೆ. ಅನಿಲ್ ಅವರು ನಮ್ಮ ಕನ್ನಡದ ನೆನೆಸ್ಕೊಳ್ತೇನೆ. ಇಂಥವು ಬಹಳ ಪ್ರಧಾನವಾಗಿ ರಾಜ್ಯೋತ್ಸವದ ಸಂದರ್ಭದಲ್ಲಿ ನೀವು ಖುಷಿ ಪಡ್ತೀರಾ, ಮೋಜ್ ಮಸ್ತ್ ಮಾಡ್ತೀರಾ. ಹಾಗೆ ನಾನು ಬಂದು ಏನ್ ಮಾಡೋದು ಬೇಡ ಅಂತ. ಆಗ ಶಿವಶಂಕರ್ ಅವರು ಇಲ್ಲ ಸರ್, ಈ ಸಲ ನಾವು ಸ್ವಲ್ಪ ಬದಲಾಯಿಸಿದ್ದೀವಿ, ನೀವು ಬರಲೇಬೇಕು. ಅದು ಒಂದು ಕಾರಣ. ಈ ಘಟಕದ ವಕೀಲರ ಜೊತೆ ನನಗೆ ಬಹಳ ದೊಡ್ಡ ಅನುಭವ, ಅನೇಕ ವರ್ಷಗಳ ಅನುಭವ. ಇಲ್ಲಿನ ವಕೀಲರು ಎಂತವರು, ಡಾಕ್ಟರ್ ಪುರುಷೋತ್ತಮ ಅವರೇ ಅಂದ್ರೆ ಒಳ್ಳೆಯವರು, ಆದ್ರೆ ಬಹಳ ಎಮೋಷನಲ್. ಬೇಸರ ಆದ್ರೆ ಆ ಕಬ್ಬನ್ ಪಾರ್ಕ್ ಗುಂಡಿಗೆ ಹಾಕ್ತಾರೆ. ಆ ಭಯನೂ ನಾನು ಕಾಡ್ತಾ ಇತ್ತು. ಹಾಗಾಗಿ ನಿಮ್ಮ ಆಕ್ರೋಶಕ್ಕೆ ನಾನು ಬಲಿಯಾಗಬಾರದು ಅಂತೇಳಿ ಒಪ್ಕೊಂಡು ಬಂದಿದ್ದೀನಿ. ನಿಮ್ಮೆಲ್ಲರಿಗೂ ರಾಜ್ಯೋತ್ಸವದ ಶುಭಾಶಯ. ನಮಗೆ ಕೆಲಸ ಕಡಿಮೆ ಆಗಿದೆ, ವರಮಾನ ಕಡಿಮೆ ಆಗಿದೆ, ಜೀವನ ನಡೆಸೋದು. ಆದ್ರೆ ಆ ಸಂದರ್ಭದಲ್ಲಿ ನಾನು ಅದಕ್ಕೆ ಉತ್ತರ ಕೊಡಲಿಲ್ಲ. ಆ ವಿಚಾರ ಕಾಲ ಕಾಲಕ್ಕೆ ಕಾನೂನುಗಳ ಪರಿಷ್ಕರಣೆ ಅವಶ್ಯಕತೆ ಇದೆ. ಆದ್ರೆ ಈಗ ನಡೆದಿರ್ತಕ್ಕಂಥ ಪರಿಷ್ಕರಣೆಯಲ್ಲಿ ನಾನು ಗಮನಿಸಿದಂಗೆ ಒಂದು, ಈ ಹೊಸದಾಗಿ ಕ್ರಿಮಿನಲ್ ಕಾನೂನುಗಳ ಪರಿಷ್ಕರಣೆಯಲ್ಲಿ ಒಳ್ಳೆಯ ಅಂಶಗಳು ಕೆಲವಿವೆ. ಹೆಚ್ಚು ಸೇವೆ ಸಲ್ಲಿಸಿರುವಂತಹ ಮಾಣಿಕೆಗಳು. ಅದರಲ್ಲಿ ಮೊದಲನೇದಾಗಿ ಗೌರವಾನ್ವಿತ
ವಿಶ್ರಾಂತ ನ್ಯಾಯಮೂರ್ತಿಗಳಾದಂಥ ಎಚ್.ಎನ್. ನಾಗಮೋಹನ್ ದಾಸ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅದೇ ಹಿರಿಯರಾದಂಥ ಗೌರವಾನ್ವಿತ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ಅಧ್ಯಕ್ಷರು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಅವ್ರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇವೆ. ಅದೇ ಕಾರ್ಯನಿರ್ವಾಹಕ ಸಂಪಾದಕರು, ಪ್ರಜಾವಾಣಿ ಇವರುಗಳು ಕೂಡ ಸೆಷನ್ ರಿಪೋರ್ಟ್ ಮಾಡ್ತಾ ಇರುವುದರಿಂದ ನನ್ನ ಅನುಪಸ್ಥಿತಿಯನ್ನು ಆಹ್ವಾನಿತರಾದಂಥ ಕೆ. ಸುಚೇಂದ್ರ ಪ್ರಸಾದ್ ಅವರು, ವಕೀಲರು ಹಾಗೂ ಅಧ್ಯಕ್ಷರು, ಸಂಸ್ಕಾರ ಭಾರತಿ ಕರ್ನಾಟಕ ದಕ್ಷಿಣ ಪ್ರಾಂತ, ಇವ್ರ ಬಗ್ಗೆ ಎಲ್ಲ ವಕೀಲರಿಗೂ ಗೊತ್ತಿದ್ದಾರೆ. ನಮ್ಮ ವೃತ್ತಿ ಬಾಂಧವರು ಒಂದು ದಿನ ಪೂರ್ತಿ ಕನ್ನಡದ ಪರವಾಗಿ ಸನ್ಮಾನ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿ ಅವ್ರನ್ನ ಕರೆದಾಗ ಒಪ್ಪಿಕೊಂಡು ಬಂದಿದ್ದಾರೆ. ಅವ್ರಿಗೆ ಮನಸ್ಫೂರ್ತಿಯಾಗಿ ಸ್ವಾಗತವನ್ನು ಕೊಡ್ತಾರೆ. ಪ್ರತಿದಿನವೂ ಕನ್ನಡ ಹಬ್ಬವಾಗಿರಲಿ ಅಂತ ಹೇಳ್ತಾ, ಮನೇಲಿ ನಾವು ಬೆಂಗಳೂರಿಗೆ ಬಂದ್ಮೇಲೆ ನಾವು ರೈತರ ಮಕ್ಕಳೆಲ್ಲ ನಾವು ಇಂಗ್ಲೀಷ್ ಶುರು ಹಚ್ಕೊಂಡಿದ್ದೀವಿ. ಈಗ ನಾವು ಮೊದಲೇ ಆಗಿ ನಮ್ಮ ಮಕ್ಕಳಿಗೆ ಸ್ಕೂಲಲ್ಲಿ ಮಾತಾಡಪ್ಪ ಇಂಗ್ಲೀಷು, ಮನೆಯಲ್ಲಿ ಸದ್ಯಕ್ಕೆ ನಾವು ಕನ್ನಡದಲ್ಲೇ ಮಾತಾಡಬೇಕು ಅಂತಕ್ಕಂಥ ಪರಿಪಾಲನೆ ಎಲ್ಲರೂ ಅನುಸರಿಸಬೇಕು ಅಂತ ಕಿವಿ ಮಾತು ಹೇಳ್ತಾ ಇದ್ದೀನಿ. ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ದೀವಿ. ಕನ್ನಡ ರಾಜ್ಯೋತ್ಸವವನ್ನು ವರ್ಷಕ್ಕೆ ಒಂದು ಸಲ ಒಂದು ತಿಂಗಳು ಆಚರಿಸುವುದಲ್ಲ, ಪ್ರತಿ ದಿನಾನೂ ಕೂಡ ವರ್ಷದ 365 ದಿನ ಕೂಡ ಕನ್ನಡ ರಾಜ್ಯೋತ್ಸವವನ್ನು ನಾವು ಆಚರಿಸಬೇಕಾಗುತ್ತೆ. ಯಾಕಂದರೆ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಬೇಕು ಅಂದರೆ, ಇವತ್ತು ನಮ್ಮ ಕನ್ನಡದ ಸಂಸ್ಕೃತಿ, ನಮ್ಮ ನೆಲೆ ವಿಶ್ವದಾದ್ಯಂತ ಎಲ್ಲ ರಾಜ್ಯಗಳು, ದೇಶಗಳು ಕೂಡ ಬೆಂಗಳೂರನ್ನು ಇಷ್ಟಪಡ್ತಾ ಇದ್ದಾರೆ, ಕರ್ನಾಟಕವನ್ನು ಇಷ್ಟಪಡ್ತಾರೆ, ಕರ್ನಾಟಕದ ಸಂಸ್ಕೃತಿಯನ್ನು ಇಷ್ಟಪಡ್ತಾ ಇದ್ದಾರೆ, ಕರ್ನಾಟಕದ ಭಾಷೆಯನ್ನು ಇಷ್ಟಪಡ್ತಾ ಇದ್ದಾರೆ, ಕರ್ನಾಟಕ ಜನತೆಯನ್ನು ಇಷ್ಟಪಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ನಾವು ಈ ಕನ್ನಡವನ್ನು ಉಳಿಸಿ ಬೆಳೆಸಿ ನಮ್ಮ ಪ್ರಪಂಚದಲ್ಲಿಯೇ ಕರ್ನಾಟಕವನ್ನು ಒಂದು ಉನ್ನತ ಸ್ಥಾನದಲ್ಲಿ ಇಡಬೇಕಾದಂಥ ಪರಿಸ್ಥಿತಿಯಲ್ಲಿರೋದರಿಂದ ನಾವು ಕನ್ನಡ ಹಬ್ಬವನ್ನು ನಾವು ಪ್ರತಿ ವರ್ಷವೂ ಇಲ್ಲಿ ಆಚರಿಸ್ತೇವೆ. ಅದೇ ರೀತಿ ಈ ಸರ್ತಿಯೂ ಕೂಡ ನಮ್ಮ ಮುಖ್ಯ ಅತಿಥಿಗಳಾದಂಥ ಎಚ್.ಎನ್. ನಾಗಮೋಹನ್ ದಾಸ್ ಅವರು ಹಾಗೂ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಪುರುಷೋತ್ತಮ್ ಬಿಳಿಮಲೆ ಅವರು ಹಾಗೂ ಕನ್ನಡ ಚಲನಚಿತ್ರದ ನಟರು, ನಿರ್ದೇಶಕರು ಆದಂತಹ ಸುಚೇಂದ್ರ ಪ್ರಸಾದ್ ಅವರು ಈ ಕನ್ನಡ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಕೊಡಿಸಿದ್ದಾರೆ. ಅವ್ರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಎಲ್ಲ ವಕೀಲರ ಮಿತ್ರರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯವನ್ನು ಕೋರ್ತಾ ಇದ್ದಾರೆ.